ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಧ್ರುವಿಕಾ ಅಕಾಡೆಮಿ. PGCET 2024 MBA, MCA, MTech, ಆರ್ಕಿಟೆಕ್ಚರ್ ಈ ಕೋರ್ಸ್ಗಳದ್ದು ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ನ ರಿಲೀಸ್ ಮಾಡಿದ್ದಾರೆ. ಸೊ ಈ ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಏನಕ್ಕೆ ಬೇಕಾಗಿತ್ತು ಸರ್ ಅಂದರೆ, ನಾನು ಹಿಂದೆ ಒಂದು ವಿಡಿಯೋ ಮಾಡಿದ್ದೆ. ಸೊ ಇನ್ನು ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಆಗಿಲ್ಲ ಅಂತ. ಸೊ ಒಂದು 30 ಮಿನಿಟ್ಸ್ಗೆ ರಿಲೀಸ್ ಆಗಿದೆ. ಫೈನ್, ಎಲ್ಲದೂ ರಿಲೀಸ್ ಆಗಿದೆ. ಯಾಕೆ ಬೇಕು ಸರ್ ಇದು ಅಂತ ಅಂದರೆ, ನಿಮಗೆ ಬೇಕಾಗಿರುವಂತಹ ಕಾಲೇಜ್ಗಳಲ್ಲಿ ಎಷ್ಟೆಷ್ಟು ಸೀಟ್ಸ್ಗಳಿದ್ದಾವೆ ಇನ್ನು ಆಫ್ಟರ್ ಫಸ್ಟ್ ರೌಂಡ್ ಆದಮೇಲೆ ಎಷ್ಟು ಸೀಟ್ಗಳು ಉಳ್ಕೊಂಡಿದ್ದಾವೆ ಇನ್ನು ಅಂತ ನಿಮಗೊಂದು ಗೊತ್ತಾಗ್ಬಿಡುತ್ತದೆ. ನೀವು ಆಪ್ಷನ್ ಎಂಟ್ರಿ ಮಾಡೋಕ್ಕೆ ನಿಮಗೆ ಸುಲಭ ಆಗುತ್ತೆ. ಅದಕ್ಕೋಸ್ಕರ ಒಂದು ಸೀಟ್ ಮ್ಯಾಟ್ರಿಕ್ಸ್ ಬೇಕು. ಸರ್, ಹಾಗಾದ್ರೆ ಈ ಸೀಟ್ ಮ್ಯಾಟ್ರಿಕ್ಸ್ ಹೆಂಗೆ ಹೆಲ್ಪ್ ಆಗುತ್ತೆ ಸರ್? ಸೊ ಹೆಂಗೆ ಹೆಲ್ಪ್ ಆಗುತ್ತೆಪ್ಪ ಅಂದರೆ, ನೋಡಿರಿ, ಫಾರ್ ಎಕ್ಸಾಂಪಲ್ ಐ ವಿಲ್ ಟೇಕ್ ಎಕ್ಸಾಂಪಲ್ ಆಫ್ ಥರ್ಡ್ ಕಾಲೇಜ್, ಅಡ್ಮಿನಿಸ್ಟ್ರೇಟಿವ್ ಮ್ಯಾನೇಜ್ಮೆಂಟ್ ಆಫ್ ಕಾಲೇಜ್, ಬನ್ನೇರ್ಘಟ್ಟ ರೋಡ್, ಕಲ್ಕೇರಿ, ಬ್ಯಾಂಗ್ಳೂರು. ಈ ಕಾಲೇಜಲ್ಲಿ ಟೋಟಲ್ ನಂಬರ್ ಆಫ್ ಸೀಟ್ ಎಷ್ಟಿದಾವೆ ಉಳಿದಿದ್ದು? 106 ಸೀಟ್ಗಳು ಉಳಿದಿದ್ದಾವೆ. ಆಲ್ರೈಟ್, ಸಪೋಸ್ ಈಗ ಇಮ್ಯಾಜಿನ್ ಮಾಡಿರಿ, ನಿಮ್ಮ ರ್ಯಾಂಕಿಂಗ್ ಬಂದುಬಿಟ್ಟು 2500 ನಿಮ್ಮ ರ್ಯಾಂಕಿಂಗ್. ಈ ಕಾಲೇಜ್ ಕಟ್ ಆಫು ಫಸ್ಟ್ ರೌಂಡಲ್ಲಿ 2300 ಇದೆ. ಫಸ್ಟ್ ರೌಂಡಲ್ಲಿ 2300 ಇದೆ. ಸೊ ನಿಮಗೆ ಫಸ್ಟ್ ರೌಂಡಲ್ಲಿ ಅಲಾಟ್ ಆಗಿಲ್ಲ ಇದು. ಈಗ ಸೆಕೆಂಡ್ ರೌಂಡಲ್ಲಿ ಅಲಾಟ್ ಆಗಬೇಕು. ಬಟ್ ಡಿಫ್ರೆನ್ಸ್ ಎಷ್ಟಿದೆ? ಫಸ್ಟ್ ರೌಂಡ್ಗೆ 2300 ಇದೆ, ಸೆಕೆಂಡ್ ರೌಂಡ್ಗೆ ನಿಮ್ಮ ರ್ಯಾಂಕಿಂಗ್ ಬಂದುಬಿಟ್ಟು 2500 ಇದೆ ಇವಾಗ. ಸೊ ಡಿಫ್ರೆನ್ಸ್ ಎಷ್ಟಿದೆ? 200 ಡಿಫ್ರೆನ್ಸ್ ಇದೆ. ಸೊ ಇಲ್ಲಿ ನಂಬರ್ ಆಫ್ ಸೀಟ್ ನೋಡಿರಿ ಎಷ್ಟಿದಾವಪ್ಪ? 106 ಸೀಟ್ಗಳಿದ್ದಾವೆ. ಇಲ್ಲಿ ಸಿಗುವಂಥ ಚಾನ್ಸ್ ಇದೆಯಾ? ಎಸ್, ಸಿಗುವಂಥ ಚಾನ್ಸ್ ಇದೆ. ಅಂದರೆ 200 ಡಿಫ್ರೆನ್ಸ್ ಇದೆ ನಿಮ್ಮ ರ್ಯಾಂಕಿಂಗ್ಗೆ, ಕಟ್ ಆಫ್ಗೆ. ಬಟ್ ಸೀಟ್ ಬಂದುಬಿಟ್ಟು ಸಿಕ್ಕಾಪಟ್ಟೆ ಇದೆ. 106 ಸೀಟ್ಗಳು ಉಳ್ಕೊಂಡಿದ್ದಾವೆ. ಈ ಕಾಲೇಜ್ನ ಫಸ್ಟ್ ಪ್ರಿಫರೆನ್ಸ್ ಹಾಕಿರೋ ಸಿಗುತ್ತೆ ಆರಾಮಾಗಿ. ನಿಮ್ಮ ಪಾಯಿಂಟ್. ಸೊ ಈ ರೀತಿ ನಿಮ್ಮ ರ್ಯಾಂಕಿಂಗು, ಕಟ್ ಆಫು, ನಂಬರ್ ಆಫ್ ಸೀಟ್ಸ್ ಅವೈಲೇಬಲ್ ಇನ್ ದ ಕಾಲೇಜ್, ಈ ಮೂರನ್ನ ಕಂಪೇರ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ, ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ಅದೇ ರೀತಿ ಪ್ರತಿಯೊಂದು ಕಾಲೇಜ್, ಇಫ್ ಯು ಕ್ಯಾನ್ ಟೇಕ್ ಎನಿ ಕಾಲೇಜ್. ಫಾರ್ ಎಕ್ಸಾಂಪಲ್ ಇವಾಗ ನೋಡಿರಿ, ಕೆಲವೊಂದಷ್ಟು ಜನ ಸ್ಟೂಡೆಂಟ್ಸು BMS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಥವಾ BMS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಈ ಕಾಲೇಜ್ ಬೇಕಾಗಿರುತ್ತೆ. ಆಲ್ರೈಟ್, ಸಪೋಸ್ ಇವಾಗ ಏನಾಗುತ್ತೆ, ನಿಮ್ಮ ರ್ಯಾಂಕಿಂಗು 3000 ಇದೆ. ಈ ಕಾಲೇಜ್ ಕಟ್ ಆಫು ಎಷ್ಟಕ್ಕಿರುತ್ತೆ? 2000ಕ್ಕೆ ಇರುತ್ತೆ ಅಂತ ತಿಳ್ಕೊಡ್ರಿ. ನಿಮ್ಮ ರ್ಯಾಂಕಿಂಗ್ 3000, ಫಸ್ಟ್ ರೌಂಡಲ್ಲಿ ಈ ಕಾಲೇಜ್ಗೆ ಎಷ್ಟಿದೆಪ್ಪ? 2000 ಕಟ್ ಆಫ್ ಇದೆ. ಹೌದಾ? ಈ ಕಾಲೇಜಲ್ಲಿ ಟೋಟಲ್ ನಂಬರ್ ಆಫ್ ಸೀಟ್ಸ್ ನೋಡ್ರಪ್ಪ ಎಷ್ಟಿದೆ? ಟೋಟಲ್ 6 ಸೀಟ್ಗಳಿದ್ದಾವೆ. ಸೊ ಅಂದರೆ 1000 ರ್ಯಾಂಕಿಂಗ್ ಇದೆ, 6 ಸೀಟ್ಗಳು ಅಷ್ಟೇ ಉಳ್ಕೊಂಡಿದ್ದಾವೆ ನಿಮ್ಮ ರ್ಯಾಂಕಿಂಗ್ಗೆ. ರೈಟ್? ಸೊ ಒಂದು ನಿಮ್ಮ ರ್ಯಾಂಕಿಂಗ್ಗೆ ಕಟ್ ಆಫ್ಗೆ 1000 ಡಿಫ್ರೆನ್ಸ್ ಇದೆ, ಬಟ್ ಸೀಟ್ ಇರೋದು 6 ಸೀಟು. ನಿಮಗಿದು ಸಿಗುವಂಥ ಚಾನ್ಸ್ ಇದೆಯಾ? ಸಿಗುವಂಥ ಚಾನ್ಸ್ ತುಂಬ ಕಮ್ಮಿ ಇರುತ್ತೆ. ಯಾಕಂದ್ರೆ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ, 1000 ಡಿಫ್ರೆನ್ಸ್ ಇದೆ, ಬಟ್ ನಂಬರ್ ಆಫ್ ಸೀಟ್ ಎಷ್ಟಿದೆಪ್ಪ? 6 ಇದಾವಲ್ಲಿ. ಇದೇ ಪಾಯಿಂಟ್. ಸೊ ಈ ರೀತಿ ನೀವು ಕಂಪೇರ್ ಮಾಡಿದ್ರೆ ನಿಮಗೆ ಪ್ರತಿಯೊಂದು ಕಾಲೇಜಿನೂ ಕೂಡ, ಪ್ರತಿಯೊಂದು ಕಾಲೇಜ್ ನಿಮ್ಮ ರ್ಯಾಂಕಿಂಗ್ ಕಟ್ ಆಫ್ ಕಂಪೇರ್ ಮಾಡಿ, ಆ ಕಟ್ ಆಫ್ ಆ ಒಂದು ಕಾಲೇಜಲ್ಲಿ ಟೋಟಲ್ ನಂಬರ್ ಆಫ್ ಸೀಟ್ ನೋಡಿಬಿಟ್ರೆ ನಿಮಗೆ ಒಂದು ಐಡಿಯಾ ಸಿಕ್ಬಿಡುತ್ತೆ, ರಫ್ ಐಡಿಯಾ ಸಿಕ್ಬಿಡುತ್ತೆ. ಸೊ ಈ ರೀತಿ ಕಂಪೇರ್ ಮಾಡಿಬಿಟ್ಟು ನೀವು ಆಪ್ಷನ್ ಎಂಟ್ರೀಸ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ. ಸೊ ಈಗ ಫಸ್ಟ್ ರೌಂಡಲ್ಲಿ ಏನೇನು ಮಾಡ್ಕೊಂಡಿದ್ರೆ ಆ ಮಿಸ್ಟೇಕ್ಗಳನ್ನ ಈ ಸತಿ ಮಾಡ್ಕೋಬೇಡ್ರಿ. ತುಂಬ ಜನ ಫಸ್ಟ್ ರೌಂಡಲ್ಲಿ ಮಿಸ್ಟೇಕ್ ಮಾಡ್ಕೊಂಡಿದ್ರೆ ಈ ಸತಿ ಆ ಒಂದು ಮಿಸ್ಟೇಕ್ಗಳನ್ನ ಮಾಡ್ಕೋಬೇಡ್ರಿ. ರೈಟ್? ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್ ಈಸ್, ತುಂಬ ಜನ ಹೊಸ ಕಾಲೇಜ್ಗಳನ್ನ ಆ್ಯಡ್ ಮಾಡ್ತಾ ಇದ್ದೀರಾ. ನಾವು ಬುಲೆಟಿನ್ ನೋಡಿದಾಗ ಅದು ಬರ್ತಿರಲಿಲ್ಲ, ಬಟ್ ಇವಾಗ ಆ್ಯಡ್ ಮಾಡೋಕ್ಕೆ ಬರ್ತಿದೆ, ಮಾಡಿ, ಸಮಸ್ಯೆ ಇಲ್ಲ. ಬಟ್ ಆ್ಯಡ್ ಮಾಡೋದಕ್ಕಿಂತ ಮುಂಚೆ ಒಂದು ತಲೆಯಲ್ಲಿ ಇಟ್ಕೊಡ್ರಿ, ನೀವು ಏನು ಕಾಲೇಜ್ ಆ್ಯಡ್ ಮಾಡ್ತಿದ್ದೀರಲ್ಲ ಆ ಕಾಲೇಜಲ್ಲಿ ನಂಬರ್ ಆಫ್ ಸೀಟ್ ಎಷ್ಟಿದೆ ನೋಡ್ಕೊಳ್ರಿ. ಈಗ ಸಪೋಸ್ ಫಾರ್ ಎಕ್ಸಾಂಪಲ್ ಈಗ ನೋಡಿರಿ, ಯಾವ ಕಾಲೇಜ್ ಬಂತು ನೋಡ್ರಿ, MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬಂತು. ಟೋಟಲ್ ನಂಬರ್ ಆಫ್ ಸೀಟ್ ಎಷ್ಟು ಉಳ್ಕೊಂಡಿದ್ದಾವೆ? ಇಲ್ಲಿ 5 ಸೀಟ್ ಇದೆ. ಹೌದಾ? ಫೈನ್. ಇವಾಗ ಫಸ್ಟ್ ರೌಂಡಲ್ಲಿ ಈ ಕಾಲೇಜ್ ಕಟ್ ಆಫು ಮತ್ತು ನಿಮ್ಮ ರ್ಯಾಂಕಿಂಗ್ಗೆ ಡಿಫ್ರೆನ್ಸು ಒಂದು 500 ಅಥವಾ 1000 ಆಯಿತು ಅಂತ ತಿಳ್ಕೊ. 1000 ಆಯಿತು ಡಿಫ್ರೆನ್ಸು. ಫಸ್ಟ್ ರೌಂಡ್ ಕಟ್ ಆಫು ನಿಮ್ಮ ರ್ಯಾಂಕಿಂಗ್ 1000 ಇತ್ತು, ಸೀಟ್ ಇರೋದು 5. ಇದನ್ನು ಫಸ್ಟ್ ಪ್ರಿಫರೆನ್ಸ್ ಹಾಕಿ ಒಂದೇ ಕಾಲೇಜ್ ಹಾಕಿಬಿಡ್ತಾರೆ ಅಂತ ತಿಳ್ಕೊಡ್ರಿ. ಇಲ್ಲ ಸರ್, ನಾನು ಸೆಕೆಂಡ್ ರೌಂಡಲ್ಲಿ ಹೋಲ್ಡ್ ಮಾಡಿದ್ದೀನಿ, ಫಸ್ಟ್ ರೌಂಡ್ ಹೋಲ್ಡ್ ಮಾಡಿ ಸೆಕೆಂಡ್ ರೌಂಡಲ್ಲಿ ಈ ಸಿಗುತ್ತೆ ಅಂತ ಕನ್ಫರ್ಮ್ ಇದೆ, ನಾನು ಗೊಂಡು ಪುಟ್ ದಿಸ್ ಒನ್, ಇದನ್ನ ಹಾಕ್ತೀನಿ ಅಂತ ಹಾಕ್ಬಿಡ್ತೀರಾ. ಬಟ್ 1000 ಡಿಫ್ರೆನ್ಸ್ ಇದೆ ಫಸ್ಟ್ ರೌಂಡ್ಗೆ ನಿಮ್ಮ ರ್ಯಾಂಕಿಂಗ್ಗೆ, ಬಟ್ ಸೀಟ್ ಇರೋದು ಇದೆ. ಸಿಗೋ ಚಾನ್ಸ್ ಇರುತ್ತಾ? ಕಮ್ಮಿ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ಹೊಸ ಕಾಲೇಜ್ಗಳನ್ನ ಹಾಕೋಕ್ಕಿಂತ ಮುಂಚೆ ಆ ಕಾಲೇಜಲ್ಲಿ ನಂಬರ್ ಆಫ್ ಸೀಟ್ಗಳು ಎಷ್ಟು ಅವೈಲೇಬಲ್ ಇದ್ದಾವೆ ನೋಡ್ಕೊಡ್ರಿ. ನೋಡ್ಕೊಂಡ್ಬಿಟ್ಟು ನೀವು ಆಪ್ಷನ್ ಎಂಟ್ರೀಸ್ನ ಮಾಡಿದರೆ ಸೊ ಬೆಟರ್ ಇರುವಂತಹ ಕಾಲೇಜ್ಗಳು ನಿಮ್ಗೆ ಸಿಗುತ್ತೆ. ಏನಾಗುತ್ತೆ, ರ್ಯಾಂಕಿಂಗ್ ಚೆನ್ನಾಗಿ ತೆಗೆದಿರ್ತೀರ, ಬಟ್ ಕಾಲೇಜ್ ಕಟ್ ಆಫ್ ನೋಡಲ್ದೆ ಏನೋ ಸಮಸ್ಯೆ ಮಾಡಿಕೊಂಡು ಯಾವುದ್ಯಾವುದೋ ಕಾಲೇಜ್ಗಳು ಹಾಕ್ಕೊಂಡು ನಿಮ್ಮ ರ್ಯಾಂಕಿಂಗಿಂತ ಜಾಸ್ತಿ ಇರುವಂಥ ಕಾಲೇಜ್ಗಳು ಹಾಕ್ಕೊಂಡು ಆ ಕಾಲೇಜ್ ಹೋಗುವಂಥ ಸಿಚುವೇಶನ್ ಬಂದುಬಿಡುತ್ತೆ. ಅದಕ್ಕೋಸ್ಕರ ಆ ರೀತಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಕರೆಕ್ಟಾಗಿ ಇದನ್ನೆಲ್ಲ ಅನಲೈಸ್ ಮಾಡಿರಿ. ರೈಟ್? ಅನಲೈಸ್ ಮಾಡಿ ನಿಮಗೆ ಒಂದು ಅರ್ಥ ಆಗುತ್ತೆ. ದಟ್ ಈಸ್ ಸೆಕೆಂಡ್ ಪಾಯಿಂಟ್. ಥರ್ಡ್ ಪಾಯಿಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಏನಾಗುತ್ತೆ, ನಾನು ಯಾವ ಕ್ಯಾಟಗರಿ ಕಟ್ ಆಫ್ನ ನೋಡಬೇಕು. ಫಾರ್ ಎಕ್ಸಾಂಪಲ್ ಇವಾಗ ರೇವಾ ಯೂನಿವರ್ಸಿಟಿ ಬ್ಯಾಂಗ್ಳೂರ್ ಇದೆ. ಇಲ್ಲಿ ನೋಡಿರಿ, ನನ್ನ ಕ್ಯಾಟಗರಿ ಬಂದುಬಿಟ್ಟು 2A ಅಂತ ಇಟ್ಕೊಡ್ರಿ. ರೈಟ್? ನಂದಂದ್ರೆ ನಿಮ್ಮದು 2A ಕ್ಯಾಟಗರಿ. ನೀವು 2A ಕ್ಯಾಟಗರಿ ಕಟ್ ಆಫ್ ನೋಡಬೇಕಾ ಅಥವಾ GM ಕ್ಯಾಟಗರಿ ಕಟ್ ಆಫ್ ನೋಡಬೇಕಾ? ಇದು ತುಂಬ ಜನಕ್ಕೆ ಕನ್ಫ್ಯೂಷನ್ ಇದೆ. ತುಂಬ ಜನ ಏನು ಮಾಡ್ತಿರ್ತೀರಾ, 2A ಕ್ಯಾಟಗರಿ ಕಟ್ ಆಫ್ ನೋಡ್ತಾ ಇರ್ತೀರಾ. ರೈಟ್? 2A ಕ್ಯಾಟಗರಿ ಕಟ್ ಆಫ್ ನೋಡ್ತಿರ್ತೀರಾ. ಬಟ್ ಯು ಶುಡ್ ಸಿ ದ GM ಕ್ಯಾಟಗರಿ ಕಟ್ ಆಫ್ ಆಲ್ಸೋ. GM ಆಲ್ಸೋ ನೋಡ್ಬೇಕು ನೀವು. ಯಾಕಂದರೆ ಫಸ್ಟ್ ನಿಮಗೆ ಅಲಾಟ್ಮೆಂಟ್ ಆಗಕ್ಕೆ ಸ್ಟಾರ್ಟ್ ಆಗೋದು GM ಅಲ್ಲಿ ಚೆಕ್ ಮಾಡುತ್ತೆ. ಅದು ಸರ್ವರ್ GM ಅಲ್ಲಿ ಚೆಕ್ ಆಗುತ್ತೆ. ಇನ್ ಕೇಸ್ ನಿಮ್ಮ ಅಲ್ಲಿ GM ಅಲ್ಲಿ ಸೀಟ್ ಅವೈಲೇಬಲ್ ಇದ್ದಾವೆ, ನಿಮ್ಮ ರ್ಯಾಂಕಿಂಗಲ್ಲಿ ಮ್ಯಾಚ್ ಆಗ್ತಿದ್ರೆ GM ಅಲ್ಲಿ ಅಲಾಟ್ ಆಗಿಬಿಡುತ್ತೆ. GM ಅಲ್ಲಿ ಅಲಾಟ್ ಆಗಲಿಲ್ಲ ಅಂದರೆ ದೆನ್ ಇಟ್ ವಿಲ್ ಸರ್ಚ್ ಇನ್ 2A. 2Aದಲ್ಲಿ ಸರ್ಚ್ ಆಗುತ್ತೆ ಅದು. ಸೊ ಅದಕ್ಕೋಸ್ಕರ ನೀವು 2A ಕಟ್ ಆಫು ನೋಡಬೇಕಾಗುತ್ತೆ, GM ಕಟ್ ಆಫು ನೋಡಬೇಕಾಗುತ್ತೆ. ಆವಾಗ ನಿಮಗೆ ಒಂದು ಐಡಿಯಾ ಸಿಗುತ್ತೆ. ದೆನ್ ಯು ಕ್ಯಾನ್ ಡೂ ಅ ಬೆಟರ್ ಆಪ್ಷನ್ ಎಂಟ್ರಿ.
ರೈಟ್. ಸೊ ಈ 3 ಪಾಯಿಂಟ್ಸ್ಗಳನ್ನ ಐ ಜಸ್ಟ್ ವಾಂಟೆಡ್ ಟು ಕ್ಲಾರಿಫೈ. ಇದನ್ನು ಫಸ್ಟ್ ರೌಂಡಲ್ಲಿ ತುಂಬ ಜನ ಮಿಸ್ಟೇಕ್ ಮಾಡ್ಕೊಂಡಿದ್ದಾರೆ. ಇವನ್ ಆಫ್ಟರ್ ಐ ಟೋಲ್ಡ್ ಯು ಮೆನಿ ಟೈಮ್ಸ್, ತುಂಬ ಸತಿ ಹೇಳಿದ್ದೆ, ಬಟ್ ತುಂಬ ಜನ ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ. ನಾಟ್ ಇನ್ ಪ್ರಾಬ್ಲಮ್, ಇನ್ನೂ ಕೂಡ ಸೆಕೆಂಡ್ ರೌಂಡಿಗೆ ಬಂದಿದ್ದೀರಾ. ಇಲ್ಲೂ ಆಪ್ಷನ್ಸ್ ಇದೆ, ರೈಟ್. ಚಾಯ್ಸ್ 2 ತೊಗೊಂಡವರಿಗೆ ಹೋಲ್ಡ್ ಮಾಡ್ಕೊಂಡಿದ್ರೆ ಯು ಆರ್ ಸೆಕ್ಯೂರ್ಡ್ ವಿತ್ ಒನ್ ಕಾಲೇಜ್, ಬಟ್ ಯು ಕಾಂಟ್ ಕ್ಯಾನ್ಸಲ್ ದಟ್ ಕಾಲೇಜ್. ಚಾಯ್ಸ್ 3 ತೊಗೊಂಡವರಿಗೆ ದಟ್ ಯು ಆರ್ ಹ್ಯಾವಿಂಗ್ ಆಪ್ಷನ್ಸ್ ಟು ಆ್ಯಡ್ ದ ಕಾಲೇಜಸ್, ದಟ್ ಈಸ್ ಅ ಗೋಲ್ಡನ್ ಆಪರ್ಚುನಿಟಿ ಐ ಕ್ಯಾನ್ ಸೇ, ರೈಟ್. ಸೊ ನೀವು ಆ್ಯಡ್ ಮಾಡೋಕ್ಕೆ ನಿಮ್ಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ. ಯುಟಿಲೈಸ್ ದ್ಯಾಟ್, ಆ್ಯಡ್ ಅ ಬೆಟರ್ ಕಾಲೇಜಸ್ ಬೈ ಅನಲೈಸಿಂಗ್ ಟೋಟಲ್ ನಂಬರ್ ಆಫ್ ಸೀಟ್ಸ್. ಚಾಯ್ಸ್ ಯಾವುದೂ ಚಾಯ್ಸ್ ತೊಗೊಂಡಿಲ್ಲ ಅಂದರೆ ನಿಮಗೆ ಸೀಟ್ ಅಲಾಟ್ಮೆಂಟ್ ಯಾರ್ಯಾರಿಗೆ ಆಗಿಲ್ಲ ನೋಡಿರಿ ಫಸ್ಟ್ ರೌಂಡಲ್ಲಿ, ನಿಮಗಂತೂ ಫ್ರೆಶ್ ಆಪ್ಷನ್ ಎಂಟ್ರಿ ಮಾಡ್ಬೋದು. ಫ್ರೆಶ್ ಆಗಿ ಎಲ್ಲ ಆಪ್ಷನ್ ಎಂಟ್ರೀಸ್ ಮಾಡ್ಬೋದು ನೀವು. ನಿಮಗೊಂದು ಬೆಟರ್ ಅಂದರೆ ವೆರಿ ವೆರಿ ಗುಡ್ ಆಪರ್ಚುನಿಟಿ ಕೊಟ್ಟಿದ್ದಾರೆ, ವೆರಿ ಗುಡ್ ಆಪರ್ಚುನಿಟಿ ಇದೆ. ಕರೆಕ್ಟಾಗಿ ಈ ಸರಿ ಕರೆಕ್ಟಾಗಿ ಅನಲೈಸ್ ಮಾಡಿರಿ. ಯಾವ್ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ಸೀಟ್ಗಳಿದ್ದಾವೆ, ನನ್ನ ರ್ಯಾಂಕಿಂಗ್ ಏನಿದೆ, ಫಸ್ಟ್ ರೌಂಡ್ ಕಟ್ ಆಫ್ ಏನಿದೆ, ಇದನ್ನು ನೋಡ್ಕೊಂಡ್ಬಿಟ್ಟು ಯು ಸ್ಟಾರ್ಟ್ ಡೂಯಿಂಗ್ ದ ಆಪ್ಷನ್ ಎಂಟ್ರಿ. ಇಟ್ ಈಸ್ ಅ ವೆರಿ ವೆರಿ ಗುಡ್ ಆಪರ್ಚುನಿಟಿ ಫಾರ್ ಯು. ಸೊ ನೆಕ್ಸ್ಟ್ ನೀವು ಫ್ಯೂಚರ್ಗೆ ಹೋಗಬೇಕಂದ್ರೆ ಇವಾಗ ಏನು ಡಿಸೈಡ್ ಮಾಡಿಕೊಂಡು ಕರೆಕ್ಟ್ ಅನಲೈಸ್ ಮಾಡಿಕೊಂಡು ವರ್ಕ್ ಮಾಡಿ ಏನು ಮಾಡ್ತೀರಾ, ಸೊ ಇಟ್ ಈಸ್ ಗೋಯಿಂಗ್ ಟು ಲೀಡ್ ಯು ಇನ್ ಟು ಅ ಗುಡ್ ಕೆರಿಯರ್. ಸೊ ಅದಕ್ಕೋಸ್ಕರ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ರ ಹಾಗೆ ನಾನು ಹೇಳಿದ್ದೆ ನಿಮಗೆ 4 ಪಾಯಿಂಟ್ಸ್ ಮೇಲೆ ಫೋಕಸ್ ಮಾಡಿರಿ. ಒನ್ ಈಸ್ ಕಾಲೇಜ್, ನಂಬರ್ ಆಫ್ ಸೀಟ್ಸ್ ಇನ್ ದ ಕಾಲೇಜ್. ಸೆಕೆಂಡ್ ಒನ್ ಈಸ್ ಪ್ಲೇಸ್ಮೆಂಟ್ಸ್. ಥರ್ಡ್ ಒನ್ ಈಸ್ ಫೀಸ್, ಅದು ಇಂಪಾರ್ಟೆಂಟು. ಆ್ಯಂಡ್ ದ ಫೋರ್ತ್ ಒನ್ ಈಸ್ ಆಬ್ವಿಯಸ್ಲಿ ಕೆರಿಯರ್ ಇಂಪಾರ್ಟೆನ್ಸ್. ಎಷ್ಟು ಕೆರಿಯರ್ ಇಂಪಾರ್ಟೆನ್ಸ್ ಇರುತ್ತೆ ಅದ್ರ ಮೇಲೆ ಫೋಕಸ್ ಮಾಡಿರಿ. ಕರೆಕ್ಟಾಗಿ ಆಪ್ಷನ್ ಎಂಟ್ರೀಸ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ. ಸೊ ಇವತ್ತು ಇದು ವಿಡಿಯೋ ಆಗಿತ್ತು. ಸೊ ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆ ವಿಡಿಯೋ ಮಾಡಬೇಕಾಗಿತ್ತು, ಮಾಡಿದ್ದೀನಿ. ಸೊ ನೋಡ್ಕೊಡ್ರಿ, ಕರೆಕ್ಟಾಗಿ ಆಪ್ಷನ್ ಎಂಟ್ರೀಸ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ. ಆಲ್ ದ ಬೆಸ್ಟ್, ಚೆನ್ನಾಗಿ ಮಾಡಿರಿ. ನಾಳೆ ಬೆಳಗ್ಗೆ 10 ಗಂಟೆವರೆಗೂ ಟೈಮ್ ಇದೆ. ಯಾರು ಹೇಳ್ತಿರ್ತಾರೆ ಅಲ್ಲಿ ಎಕ್ಸ್ಟೆಂಡ್ ಆಗ್ಬೋದು ತಗೋ, ನೀವು ಮಾಡಿ ಆರಾಮಾಗಿ ಹೇಳ್ತಿರ್ತಾರೆ. ತುಂಬ ಜನ ಫಸ್ಟ್ ರೌಂಡೆಲ್ಲ ಮಿಸ್ಟೇಕ್ ಮಾಡ್ಕೊಂಡಿದ್ದಾರೆ, ಅವರೆಲ್ಲ ಔಟ್ ಆಫ್ ದ PGCET ಆಗಿಬಿಟ್ಟಿದ್ದಾರೆ ಇವಾಗ. ಆಲ್ರೈಟ್, ನನಗೂ ತುಂಬ ಬೇಜಾರಿದೆ. ಬಟ್ ಸೆಕೆಂಡ್ ರೌಂಡಿಗೆ ಬಂದವರು ಆ ರೀತಿ ಮಾಡ್ಕೋಬೇಡ್ರಿ. ಎಕ್ಸ್ಟೆಂಡ್ ಆಗುತ್ತೋ ಬಿಡುತ್ತೋ, ನಂದು ಇವತ್ತು ವರ್ಕ್ ಇದೆ, ನಾನು ಇದು ಮಾಡಿ ಮುಗಿಸ್ಕೋತೀನಿ, ರೈಟ್. ಸೊ ಹೇಳಿದವ್ರು ಯಾರು ಬಂದು ಮಾಡೋಕ್ಕಾಗಲ್ಲ, ನೀವೇ ಮಾಡ್ಬೇಕಿದ್ನ. ಸೊ ಅದಕ್ಕೋಸ್ಕರ ಪ್ಲೀಸ್ ಇದನ್ನ ಕರೆಕ್ಟಾಗಿ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿರಿ. ನಾಳೆ ಬೆಳಗ್ಗೆ 10 ಗಂಟೆವರೆಗೂ ಕಾಯಬೇಡ್ರಿ, ಎಕ್ಸ್ಟೆಂಡ್ ಆಗುತ್ತೆ ಅಂತ ಲಾಸ್ಟ್ ಮೂಮೆಂಟ್ ಮಾಡೋಕೆ ಹೋದರೆ ಅದು ಸರ್ವರ್ ಇಶ್ಯೂ ಬಂದುಬಿಡುತ್ತೆ. ಸೊ ಪ್ಲೀಸ್ ಡೋಂಟ್ ಡೂ ದ್ಯಾಟ್, ಅದು ಮಾಡಬೇಡ್ರಿ. ಕರೆಕ್ಟಾಗಿ ಆಪ್ಷನ್ ಎಂಟ್ರೀಸ್ನ ಮಾಡಿಕೊಂಡು ಕಾಲೇಜ್ಗಳನ್ನ ಅಲಾಟ್ಮೆಂಟ್ ಆಗಿ ಅಡ್ಮಿಷನ್ ಆರ್ಡರ್ ಡೌನ್ ಮಾಡ್ಕೊಂಡು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಮಾಡಿಕೊಡ್ರಿ. ಫೈನ್. ಸೊ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಮತ್ತೆ ಅಪ್ಡೇಟ್ ಜೊತೆಗೆ ಮತ್ತೆ ಮೀಟ್ ಆಗ್ತೀನಿ ನಾಳೆ ಬೆಳಗ್ಗೆ. ಇನ್ ಕೇಸ್ ಏನಾದರೂ ಆದರೆ ಲೈವ್ ಬಂದು ನಾನು ಐ ಆಮ್ ಗೋಯಿಂಗ್ ಟು ಟೇಕ್ ದ ಕ್ಲಾಸ್. ಅದರ್ವೈಸ್ ಮತ್ತೆ ಅಪ್ಡೇಟ್ ಬಂದರೆ ರೆಕಾರ್ಡ್ ಮಾಡಿ ನಾನು ಕ್ಲಾಸ್ನ ನಿಮಗೆ ಅಪ್ಲೋಡ್ನ ಮಾಡ್ತೀನಿ. ಫೈನ್. ಸೊ ಥ್ಯಾಂಕ್ ಯು ಸೋ ಮಚ್. ಇದು ಇವತ್ತಿನ ವಿಡಿಯೋ ಆಗಿತ್ತು. ಲೈಕ್ ಮಾಡಿರಪ್ಪ ಈ ಕ್ಲಾಸ್ನ ಇಫ್ ಯು ಆರ್ ಲೈಕಿಂಗ್ ದ ಕ್ಲಾಸಸ್. ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ ಜೊತೆಗೆ. ಯಾರ್ಯಾರು ಚಾಯ್ಸ್ 2 ತೊಗೊಂಡಿದ್ರೆ, ಅದು ಚಾಯ್ಸ್ 3 ತೊಗೊಂಡಿದ್ರೆ, ಅಥವಾ ಸೆಕೆಂಡ್ ರೌಂಡ್ ಯಾರು ಬಂದಿರ ಅವ್ರಿಗೆಲ್ಲ ಶೇರ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಚಾನಲ್ನ. ಸೊ ಯಾರ್ಯಾರು ಮುಗೀತು PGCET ದಟ್ ಐ ವಿಲ್ ಮೂವ್ ಫಾರ್ವರ್ಡ್ ಅಂತ ಅಂದರೆ ದಟ್ ಐ ಆಮ್ ಮೇಕಿಂಗ್ ಅ ನೋಟ್ ದಟ್ MBA ಅಕಾಡೆಮಿಕ್ಸ್ ಕೂಡ ಸ್ಟಾರ್ಟ್ ಮಾಡ್ತಿರೋದ್ರಿಂದ ನಿಮಗೆ ಸ್ಕಿಲ್ಸ್ ರಿಲೇಟೆಡು, ಸರ್ಟಿಫಿಕೇಟ್ಸ್ ರಿಲೇಟೆಡ್ ಎಲ್ಲ ಇನ್ಮೇಲೆ ಅಪ್ಲೋಡ್ ಆಗ್ತಾನೆ ಹೋಗುತ್ತೆ. ಸೊ ಪ್ಲೀಸ್ ಬಿ ವಿತ್ ಅಸ್, ನಮ್ಮ ಜೊತೆ ಇರಿ, ನಮ್ಮ ಸಪೋರ್ಟ್ ಮಾಡಿ. ಡೆಫಿನೆಟ್ಲಿ ವಿ ಆರ್ ಆಲ್ಸೋ ಗೋಯಿಂಗ್ ಟು ಸಪೋರ್ಟ್ ಯು ಬ್ಯಾಕ್. ಸೊ ದಟ್ ಈಸ್ ಫಾರ್ ಶೋರ್, ರೈಟ್. ಸೊ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗುವ. ಟಿಲ್ ದೆನ್ ಗಾಡ್ ಬ್ಲೆಸ್ ಯು ಆ್ಯಂಡ್